ಇಡೀ ಸಿನಿಮಾ ಹೇಗಿರುತ್ತೆ ಅಂದರೆ ರಿಯಲ್ ಇರುತ್ತಾ ಅನ್ನೋ ಟ್ರೈಲರಲ್ಲಿ ಭಾವನ ಅವ್ರು ಹೇಳ್ತಾರೆ. ರಿಯಲ್ಲ ಇಲ್ಲ ಕನಸ ಆ ಥರದ್ದೆಲ್ಲ ಅದು ನೀವು ಹೇಳ್ತೀರಿ ಫಿಲಮ್ ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ. ಸೊ ಈ ಥರ ಅಂದರೆ ಈ ಥರ ಒಂದು ಗೇಮಲ್ಲಿ ಮುಳುಗಿದಾಗ ಕೆಲವೊಂದು ಇನ್ಸಿಡೆಂಟ್ ಆದಾಗ ರಿಯಲ್ಲ ಇಲ್ಲ ಆ ಥರದ್ದೇನೋ ಅನಿಸುತ್ತೆ ನಿಮಗೆ? ಅದೇ ನಾವು ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ನಮಗೆ ಗೊತ್ತಿರಬೇಕು. ಅದೇ ಬೇರೆ ವರ್ಲ್ಡ್, ಇದೇ ಬೇರೆ ವರ್ಲ್ಡ್. ಅಲ್ಲಿ ಮಾಡೋದನ್ನ ಇಲ್ಲಿ ಮಾಡೋಕ್ಕಾಗಲ್ಲ, ಇಲ್ಲಿ ಮಾಡೋದನ್ನ ಅಲ್ಲಿ ಮಾಡೋಕ್ಕಾಗಲ್ಲ. ಸೊ ನಮ್ಗೆ ಅದು ಲೈನ್ ಹೇಳ್ಕೊಂಡ್ರೆ ಮೇ ಬಿ ನಮಗೆ ಅವೇರ್ ಆಗಿರ್ತೀವಿ ಏನು ನಡೀತಾ ಇದೆ ನಮ್ಮ ಸರೌಂಡಿಂಗ್ ಅನಿಸುತ್ತೆ. ಅಂದರೆ ಈಗ ಶ್ರೀಮಳ್ಳಿ ಅವ್ರು ಬಂದರೆ ನೀವು ಅವ್ರ ಜೊತೆ ನೆನೆ ತುಂಬ ಫನ್ನಾಗಿ ಹೇಳಿದ್ರು. ಅವ್ರೇನೋ ಟಿಪ್ಸ್ ಏನೋ ಕೊಟ್ಟಿದ್ರೆ ಸಿನಿಮಾ? ಅವರು ಹೇಳೋದು ಇಷ್ಟೇ, ಏನೇ ಕೆಲಸ ಮಾಡಿದ್ರು ಶ್ರದ್ಧೆಯಿಂದ ಮಾಡು, ಕೇರ್ಲೆಸ್ನೆಸ್ ಯಾವತ್ತೂ ತೋರಿಸ್ಬೇಡ, ಕರೆಕ್ಟಾಗಿ ಮಾಡು, ಹಂಬಲ್ ಆಗಿರು ಅಂತ. ಸೆಟ್ಟಿಗೆ ನಾನು ಬರ್ತಿದ್ರ? ಇಲ್ಲ, ನಾನು ಆ್ಯಕ್ಚುಲಿ ನಂಗೆ ಅವ್ರು ಬಂದಿದ್ರೆ ಐ ಥಿಂಕ್ ಇನ್ನೂ ಭಯ ಆಗ್ಬಿಡ್ತಾಯಿತ್ತು ಅನ್ಸುತ್ತೆ. ಆಮೇಲೆ ಬರೋಕ್ಕಾಗಿಲ್ಲ, ಅವ್ರು ಬ್ಯುಸಿ ಇದ್ದರು ಅವ್ರ ಶೂಟಿಂಗಲ್ಲಿ. ಅಂದರೆ ನೀವು ದೊಡ್ಡ ಮನೆ ಫ್ಯಾಮಿಲಿ, 4ನೇ ಜನ್ರೇಷನ್ ಅನ್ಸುತ್ತೆ ನೀವು. ಸೊ ಈ ಒಂದು ಹಿಂದ್ಗಡೆ ಒಂದು ಹೆಸರು ಇರೋದ್ರಿಂದ ಎಷ್ಟು ಕಷ್ಟ ಅನಿಸ್ತಾಯ್ತಾ? ಏನೋ ನರ್ವಸ್ ಅನಿಸ್ತಾಯ್ತಾ? ನರ್ವಸ್ನೆಸ್ ಆಬ್ವಿಯಸ್ಲಿ ಇದ್ದೇ ಇದೆ. ಐ ಮೀನ್ ಏನು ಹೇಳ್ಬೇಕಂತ ಗೊತ್ತಿಲ್ಲ, ಬಟ್ ನರ್ವಸ್ನೆಸ್ ಇದೆ. ಆ ನೇಮ್ನ ಕಾಪಾಡೋದು ಎಷ್ಟು ಕಷ್ಟ ಅನಿಸುತ್ತೆ? ಕಷ್ಟ, ಐ ಮೀನ್ ಎಲ್ಲ ಲೆಜೆಂಡ್ಸೇ ಅಲ್ಲಿಂದ. ಸೊ ಅವರಷ್ಟು ಮ್ಯಾಚಪ್ ಮಾಡೋಕ್ಕಂತೂ ಇಂಪಾಸಿಬಲ್. ಅಟ್ಲೀಸ್ಟ್ ನಮ್ಮ ಕೈಲಿ ಏನಾಗುತ್ತೋ ಅದು ಮಾಡೋದು. ಅಂದರೆ ತುಂಬ ಜನ ಹೇಳ್ತಾರೆ ಬ್ಲಡ್ಡಲ್ಲಿ ಬಂದಿದೆ ಅಂತ. ಬ್ಲಡ್ಡಲ್ಲಿ ಬರೋದಕ್ಕೂ ರಿಯಲ್ ಹೋಗಿ ಆ್ಯಕ್ಟಿಂಗ್ ಮಾಡೋಕ್ಕೆ ತುಂಬ ವ್ಯತ್ಯಾಸ ಇರುತ್ತೆ. ಸೊ ಹೇಗೆ ಅನಿಸುತ್ತೆ ಅದ್ರ ಬಗ್ಗೆ? ಸೊ ಐ ಮೀನ್ ನಮ್ಮ ಶ್ರಮ ನಾವು ಪಡಲೇಬೇಕು, ನಮ್ಮ ಟ್ರೈನಿಂಗ್ ನಾವು ತೊಗೊಳ್ಳೇಬೇಕು, ನಾವು ಪ್ರಾಕ್ಟೀಸ್ ಮಾಡಲೇಬೇಕು. ಈಸಿ ಅಂತೂ ಅಲ್ಲ, ಇಟ್ಸ್ ನಾಟ್ ಈಸಿ. ಎಲ್ಲೆಲ್ಲ ಹೋಗಿ ಟ್ರೈನಿಂಗ್ ತೊಗೊಂಡಿದ್ದೀವಿ? ನಾನು ಆ್ಯಕ್ಟಿಂಗ್ ಟ್ರೈನಿಂಗ್ ಬಂದು ವಿಜಯನಗರ ಬಿಂಬಾಲಿ ಡ್ರಾಮಾ ಥಿಯೇಟ್ರ್ ಮಾಡಿದ್ದು. ಆಮೇಲೆ ಸ್ಟಂಟ್ಸ್ ಅಂತ ಬಂದರೆ ಚೇತನ್ ಮಾಸ್ಟರ್ ಅಂತ ಇದ್ದಾರೆ, ಅವರು ಇವಾಗ ಲವ್ಲಿ ಡೈರೆಕ್ಟ್ ಮಾಡ್ತಾ ಇದ್ದಾರಲ್ಲ, ಸೊ ಅವರೇ ನನಗೆ ಫುಲ್ಲು ಟ್ರೈನಿಂಗ್ ಕೊಟ್ಟಿದ್ದು. ಡ್ಯಾನ್ಸ್ ಅಂತ ಬಂದರೆ ನಮ್ಮ ಟಗರು ರಾಜು ಸರ್. ಸೊ ನನ್ನ ಡ್ಯಾನ್ಸ್ ಅಂತ ನಾನು ಮಾಡಿದ್ರೆ ಅವರೇ. ನೋಡಿದೆ ಡ್ಯಾನ್ಸ್ ಆಗ್ತಾಯಿತ್ತು. ಥ್ಯಾಂಕ್ ಯು ಸರ್. ಮೂಮೆಂಟ್ಸ್ ಎಲ್ಲ ಹೇಗೆ ಅವರೇ ಹೇಳ್ಕೊಟ್ಟಿದ್ದಾರೆ? ಅವರೇ ಕೊರಿಯೋಗ್ರಾಫ್ ಮಾಡಿದ್ದು. ಅವ್ರು ಆ್ಯಕ್ಚುಲಿ ಅಲ್ಲಿ ಶೂಟ್ಗೆ ಹೋಗೋಕ್ಕಿಂತ ಮುಂಚೆನೂ ನಾವು ಮುಂಚೆ ಟ್ರೈನಿಂಗ್ ತೊಗೊಂಡ್ವಿ, ಪ್ರಾಕ್ಟೀಸ್ ಮಾಡಿದ್ವಿ. ಸೊ ತುಂಬ ಪೇಷನ್ಸಿಂದ ಹೇಳ್ಕೊಟ್ರು ನನಗೆ. ಇಲ್ಲ ಜೈ, ಹಿಂಗೆ ಬಂದರೆ ಚೆನ್ನಾಗಿರುತ್ತೆ, ಹಿಂಗೆ ಬಂದರೆ ಚೆನ್ನಾಗಿರುತ್ತೆ ಅಂತ. ಚೆನ್ನಾಗಿತ್ತು. ಇಡೀ ಗ್ರೇ ಗೇಮ್ಸಲ್ಲಿ ಇಡೀ ಸಿನಿಮಾ ನೋಡ್ತಾ ಇದ್ದರೆ ಎಲ್ಲ ಈಗಿನ ಯೂತ್ಗೆ ತುಂಬ ಇಷ್ಟಪಡುವಂಥ ಸಿನಿಮಾ ಇರ್ಬೋದು ಅನಿಸುತ್ತೆ. ಐ ಹೋಪ್ ಒಂದು ಲೈನ್ ಹೇಳೋದಾದರೆ ಆಡಿಯನ್ಸ್ಗೆ ಏನಕ್ಕೆ ಐ ಮೀನ್ ನಾವು ಟಚ್ ಮಾಡಿರೋ ಸಬ್ಜೆಕ್ಟು ಫಸ್ಟ್ ಆಫ್ ಆಲ್ ನ್ಯೂ ಆನ್ಲೈನ್ ಗೇಮಿಂಗ್ ವರ್ಲ್ಡು, ಮೆಟಾವರ್ಸು. ಐ ಥಿಂಕ್ ರಿಲೇಟ್ ಆಗುತ್ತೆ ಅನಿಸುತ್ತೆ ಕೆಲವ್ರಿಗೆ. ಲೈಕ್ ಆನ್ಲೈನ್ ವರ್ಲ್ಡೇ ಬೇರೆ, ರಿಯಲ್ ವರ್ಲ್ಡೇ ಬೇರೆ, ಅದ್ರ ಲೈನ್ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಗೊತ್ತಿರಬೇಕು. ಐ ಥಿಂಕ್ ರಿಲೇಟಬಲ್ ಅನಿಸುತ್ತೆ ನಮ್ಮ ಕತೆ. ವಿಲನ್ ಯಾರು ಈ ಸಿನಿಮಾದಲ್ಲಿ? ಅದು ನಿಮಗೆ ಯಾರು ಅನಿಸುತ್ತೆ? ಅಂದರೆ ವಿಜಯರಾಘವೇಂದ್ರ ಸರ್ ಕಾಣಿಸ್ತಾ ಇದ್ರು, ಅದು ಬಿಟ್ಟು ಇನ್ನೊಬ್ರು ಯಾರು ಇದ್ದಾರೆ ಅನಿಸುತ್ತೆ. ಯಾರು ಅನ್ಸುತ್ತೆ ನೀವು ಹೇಳಿ? ಇಲ್ಲ, ಇನ್ನೊಬ್ರು ಇದ್ದಾರೆ ಅಂತೀರ? ಇದು ಹೇಳ್ಬಿಟ್ರೆ ಮಜಾ ಇರಲ್ಲ. ಸರ್ ಈಗ 3 ಶೇಡ್ ನಾನು ನೋಡಿದೆ, ಅಂದರೆ ಟ್ರೈಲರಲ್ಲಿ ವಿಜಯರಾಘವೇಂದ್ರ ಸರ್ ಆ 3 ಶೇಡು ಯಾವ್ದು ಪಾತ್ರದಲ್ಲಿ ಬರ್ತಾರೆ ಅನ್ನೋದು ಕ್ಲೂ ಕೊಡ್ಬೇಕು. ನಂದು ಅವ್ರದ್ದು ಹೆಂಗಿರುತ್ತೆ ಅಂತ ಹೇಳ್ಬೋದು. ಲೈಕ್ ಅಂತ ರಿಯಲ್ ಲೈಫಲ್ಲಿ ಹೆಂಗೆ ಮಾಮ ಗೈಡ್ ಮಾಡ್ತಾರೋ ನಂಗೆ ಮೂವಿಲೂ ಹಂಗೆ ಗೈಡ್ ಮಾಡ್ತಾರೆ. ಸೊ 3 ಶೇಡಲ್ಲೂ ಅದು ಯಾವ ಪಾತ್ರ ಆ ಥರದ್ದೆಲ್ಲ ಬಿಟ್ಕೊಡೋಕ್ಕಾಗಲ್ಲ, ಆಗಲ್ಲ. ಡೈರೆಕ್ಟ್ರು ಬೈತಾರೆ. ಇನ್ನು ಭಾವನ ಪೊಲೀಸ್ ಆಗ್ತಾರೆ, ಅದು ತುಂಬ ರಗಡ್ ಪಾತ್ರ, ಮಾಸ್ ಆ ಥರದ್ದೆಲ್ಲ ಡೈಲಾಗ್ ಎಲ್ಲ ಹೊಡಿತಾರೆ. ಅದ್ರ ಲಾಸ್ಟಲ್ಲಿ ಒಂದು ಡೈಲಾಗು ಹೇಳ್ತಾರೆ, ಕನಸಿರ್ಬೋದಾ ಆ ಥರದಲ್ಲಿ, ರಿಯಲ್ ವರ್ಲ್ಡಾ ಗೇಮಿಂಗ್ ವರ್ಲ್ಡಾ ಅಂತ. ಸೊ ಅದೆಲ್ಲ ಕೇಳಿದಾಗ ಏನೋ ಸಿನಿಮಾದಲ್ಲಿ ಏನೋ ಸ್ಪೆಷಲ್ ಇದೆ ಅನಿಸುತ್ತೆ. ಸೊ ಆಡಿಯನ್ಸ್ಗೆ ಏನು ಸ್ಪೆಷಲ್ ಇದೆ ಅಂತ ಹೇಳ್ಬೋದು, ಯಾಕೆ ಬರಬೇಕು ಥಿಯೇಟ್ರಿಗೆ? ಒಂದು ಹೊಸ ಸಬ್ಜೆಕ್ಟು, ಗೇಮಿಂಗ್ ವರ್ಲ್ಡು. ಇವಾಗ ಐ ಮೀನ್ ರಿಲೇಟಬಲ್ ಅನ್ಬೋದು. ನಾನು ಹೇಳ್ದಂಗೆ ರಿಲೇಟಬಲ್, ಆಲ್ಮೋಸ್ಟ್ ಎಲ್ರಿಗೂ ರಿಲೇಟ್ ಆಗುತ್ತೆ. ಒಂದು ಹೊಸ ಪ್ರಯತ್ನ ನಮ್ಮ ಕೈಲಾದಷ್ಟು ಮಾಡಿದ್ದೀವಿ. ಸೊ ಪ್ಲೀಸ್ ಬನ್ನಿ, ಪ್ಲೀಸ್ ಸಪೋರ್ಟ್ ಮಾಡಿ. May 10 ರಿಲೀಸ್ ಆಗ್ತಾಯಿದೆ. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ.